ಕೊನೆಗೆ ನಮ್ದೇ ರಾಜ್ಯ ಸರ್ಕಾರ ನಾವೇ ನಮ್ ನಾಯಕರುಗಳನ್ನ ಅರೆಸ್ಟ್ ಮಾಡೋಂಥದ್ದು, ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡೋದು, ಎಂಪ್ಲಾಸ್ಮೆಂಟ್ ಬೇಡ, ಕಾನೂನ್ನ ನಾವು ಗೌರವ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಇಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾರ್ಚ್ ಬರೋದ್ನ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಪಕ್ಷದ ವತಿಯಿಂದ ಬಂದ ಟೈಮ್ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ. ನಮ್ಗೆಲ್ಲ ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನೇ ತಿಳಿಸಿದ್ದಾರೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರಂತ ಒಂದು ಅನ್ಯಾಯ. ಆದ್ರೆ ಕೆಲವು ಕ್ಷೇತ್ರ ಮಾತ್ರ ನಾವು ಇದನ್ನ ಸೀಮಿತವಾಗಿ ತೆಗೆದುಕೊಂಡು ರಿಸರ್ಚ್ ಮಾಡಿದ್ದೇವೆ. ನಾವು ಇಡೀ ರಾಜ್ಯದಲ್ಲಿ ನಾವು ಈಗ ಅದೇನು ಕೆಲವು 5-6 ಮೇಜರ್ ಪಾಯಿಂಟ್ ಹೇಳಿದ್ದೇವೆ. ಈ ನಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡ್ಬೇಕು ಅನ್ನೋದು ನಮ್ದು ಫಸ್ಟ್ ಮನವಿ. ಈಗ ನಾವು ಮಹದೇವಪುರದ ಸ್ಯಾಂಪಲ್ ಆಗ್ಲಿ, ಗಾಂಧಿನಗರ ಸ್ಯಾಂಪಲ್ ಆಗ್ಲಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ. ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು, ಅದು ಕೆಲವು ಎಕ್ಸಾಂಪಲ್ಸ್ ಇದೆ. ಅದನ್ನ ಇನ್ನ ಡೀಟೇಲ್ ತಂದು ಮತ್ತೆ ಅವ್ರಿಗೆ ಕೊಡ್ತೀವಿ. ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟ್ ಅಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡ್ಬೇಕು, ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನ ನೀವು ಕೂಡ ಕಂಡಿಡಿದು ಇದು ಯಾರು ತಪ್ಪಿಸಿದ್ದಾರೆ, ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು, BLO ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆ ಇರ್ತಾರೆ, ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಆಮೇಲೆ ಎಲ್ಲ ಡಿಜಿಟಲೈಸ್ ಇದೆ. ಒಂದೇ ಹೆಸರನ್ನ 5 ಕಡೆ ಸೇರ್ಸುವಂತದ್ದು, ನಮ್ಮ ಮನೆ ನಂಬರೇ ಇಲ್ಲದೆ ವೋಟ್ ಸೇರ್ಸುವಂತದ್ದು, ಖಾಲಿ ಸೈಟ್ ಗಳಲ್ಲಿ ವೋಟ್ ಸೇರ್ಸುವಂತದ್ದು, ಒಂದು ವೋಟ್ ಇಂದ ಈ ವೋಟ್ ಇರೋ ವೋಟ್ ನ ತಿರ್ಗಾ ಇನ್ನೊಂದು ಬೂತ್ ಗೆ ಶಿಫ್ಟ್ ಮಾಡೋಂಥದ್ದು, ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ. ಸೊ ಅವ್ರಿಗೆ ನಾವು ಒಂದು 8 ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ. ಈಗ ಮಾಧ್ಯಮದಲ್ಲೂ ನಾವು ಏನ್ ಕೊಟ್ಟಿದೀವಿ ಅನ್ನೋದನ್ನ ನಿಮ್ಗೆ ರಿಲೀಸ್ ಮಾಡ್ತೀವಿ. ನಾವು ಡೀಟೇಲ್ಗೆ ಹೋಗಿಲ್ಲ, ನಾವು ಡೀಟೇಲ್ ಇನ್ನ ಕೊಟ್ಟಿಲ್ಲ. ಅವ್ರೇನು ಮಾಡ್ಬೇಕು ಈ ವಿಚಾರದಲ್ಲಿ ನಮ್ಗೇನ್ ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ. ಸೊ ನನಗೆ ಬಹಳ ಸಂತೋಷ ಆಯ್ತು. ಈಗ ಹೊಸದಾಗಿ ಕುಮಾರ್ ಬಂದಿದ್ದಾರೆ, ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ. ಹೇಳಿದ್ರು ನಾವು ಇದ್ರ ಬಗ್ಗೆ ಆಗ್ಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದೀವಿ ಅಂತ ತಿಳಿಸಿದ್ರು. ಅದು ಬಹಳ ಸ್ವಾಗತಾರ್ಹ. ಸೊ ಅದಕ್ಕೆ ನಾವು ತಿರ್ಗಾ ಡೀಟೇಲ್ ಎಲ್ಲ ಬಂದು ಯಾವ ಕ್ಷೇತ್ರದ ಏನೇನಿದೆ ನಮ್ಗೆ ಇರೋಂತ ಮಾಹಿತಿ, ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ, ಏನೇನು ಮಾಡ್ಬೋದು ಮುಂದಕ್ಕೆ, ಯಾರ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ ಅನ್ನೋ ವಿಚಾರವನ್ನ ನಾವು ಅವ್ರಿಗೆ ತಿಳಿಸ್ತಾ ಇದ್ದೇವೆ. ಇಡೀ ಇದು ನಮ್ದು ಕರ್ನಾಟಕದ ಹೋರಾಟ ಅಲ್ಲ, ಮಹದೇವಪುರದ ಹೋರಾಟ ಅಲ್ಲ. ನಿಮ್ಗೆಲ್ಲ ಒಂದ್ ಪ್ರಶ್ನೆ, ನಿಮ್ದೇ ಸರ್ಕಾರ, ನಿಮ್ದೇ ಆಫೀಸರ್ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಎಲ್ಲ ಕಂಟ್ರೋಲ್ ಇವ್ರ ಕೈಲಿ ಇರ್ತದೆ. ಕಂಪ್ಯೂಟರ್ ಅಲ್ಲಿ ಹೆಸರು ಪಡೆದ್ರೆ, ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ DK ಶಿವಕುಮಾರ್ ಹೆಸರು ಇದೆ ಅಂತ ಗೊತ್ತಾಗ್ತದೆ. ಅಷ್ಟು ಸೌಜನ್ಯ ಯಾರು ಚುನಾವಣಾ ನೋಡ್ಕೊಳ್ತಾರಂತ ಅಧಿಕಾರಿಗಳಿಗೆ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆ ಅವರ ಗಮನವನ್ನ ಸೆಳೆದಿದ್ದೇವೆ. ಇಡೀ ದೇಶದ ಉದ್ದಗಲೂ ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದೇವೆ. ಮುಂದೊಂದಿನದಲ್ಲಿ ಇದನ್ನ ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳ್ತೇವೆ. ರಾಹುಲ್ ಗಾಂಧಿ ಅಫಿಡವಿಟ್ ನಲ್ಲಿ ಕೂಡಿ ದೂರ ಹೇಳಿದ್ದಾರೆ. ಏನ್ ಅಫಿಡವಿಟ್ ರೀ? ನಾನೇ ಅಫಿಡವಿಟ್, ರಾಹುಲ್ ಗಾಂಧಿ ಅವರೇ ಅಫಿಡವಿಟ್. ಏನ್ ಅಫಿಡವಿಟ್ ಬೇಕು? ಈಗ ಪ್ರಮಾಣ ವಚನ ನಮ್ ಕೈಲಿ ಏನ್ ಅಫಿಡವಿಟ್ ತೆಗೆಸ್ಕೊಳ್ತಾ ಇದಾರೆ? ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದ್ ಮಾಡ್ಬೇಕಾದ್ರೆ ಎಲ್ಲ ಅಫಿಡವಿಟ್ ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನ್ ಬೇಕು ಅಫಿಡವಿಟ್ ಹಾಕಿ ನಮ್ನ ಬೇಕಾದ್ರೆ ಕಲ್ಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ, ತಪ್ಪು ಹೇಳಿದ್ರೆ, ನಿಮ್ಗೇನ್ ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ, ಯಾರು ಬೇಡ ಅಂತ ಹೇಳ್ತಾರೆ? ನಾವು ಮಾಡಿದ್ದೇನಾದ್ರು ಡಿನೈ ಮಾಡಿದಾರ ಅವರು? ರಾಹುಲ್ ಗಾಂಧಿ ಅವ್ರು ಹೇಳಿದ್ನ ಏನಾದ್ರು ಇವೆರಡು ಸುಳ್ಳು ಅಂತ ಹೇಳಿದಾರ? ಅದಕ್ಕೆ ನಾವ್ ಹೇಳ್ತಾ ಇದೀವಿ, ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ. ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ನಾವ್ ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಹತ್ರ ಇರತ್ತ ಮಾಹಿತಿ ತಿಳ್ಕೊಂಡಿದ್ದೇವೆ. ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು. ಈಗ ನಾವು ರೈಟ್ ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು. ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ. ಅವರು ಕೆಲವು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ. ಯಾರು? ಲಿಂಬಾವಳಿ ಅವರು ದಾಖಲೆ ಬಿಡುಗಡೆ. ಚಾಮರಾಜಪೇಟೆಯಲ್ಲೂ ಕೂಡ
ಡಬಲ್ ಎಂಟ್ರಿಂಗ್ ಆಗಿ ಹೋದ್ರೆ ರೀ ಡಬಲ್ ಎಂಟ್ರಿಂಗ್ ಆಗಿದೆ ವರ್ಣಾಶ್ರಮ ಆಗಿದೆ ಅಂತ ದಾಖಲೆ ಬಿಡುಗಡೆ ಮಾಡಿ ವರ್ಣ ಆಗ್ಲಿ ಚಾಮರಾಜಪೇಟೆ ಆಗ್ಲಿ ಕನಕಪುರ ಆಗ್ಲಿ ಎಲ್ಲಾದ್ರೂ ತಪ್ಪೆ. ಕ್ರಮ ಕೈಗೊಳ್ಳಿ, ಯಾರು ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ವರ್ಣ ಆಗ್ಲಿ ಕನಕಪುರ ಆಗ್ಲಿ ಚಾಮರಾಜಪೇಟೆ ಆಗ್ಲಿ ಎಲ್ಲಾರಾಗ್ಲಿ ಅದು ತಪ್ಪೆ. ತಪ್ಪಾಗಿದ್ರೆ ತಪ್ಪೆ. ಯಾರನ್ನು ಮುಚ್ಕೊಳಕ್ ಬರ್ತಾ ಇಲ್ಲ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಇದು ಒಂದು ಪಿಜಿ ನಡೆಸ್ತಾ ಇರುವಂತ ಸ್ಪಾಟ್ ಅಲ್ಲಿ 80 ಇರುತ್ತೆ, ಅದನ್ನೆಲ್ಲ ಖಾಲಿ ಆಗಿದೆ, ಬೇರೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ತರದ ಪ್ರಮುಖ ದಾಖಲೆ ನೋಡಪ್ಪ, ನಾನು ಬಿಜೆಪಿ ನಾಯಕರುಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಈಗ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಏನಿದ್ರು ಎಲೆಕ್ಷನ್ ಕಮಿಷನ್ ಹೋರಾಟ, ನಮ್ದೇನಿದ್ರು ಹೋರಾಟ ನೀವು ಒಂದು ಪಕ್ಷದ ಧ್ವನಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ಹೋರಾಟ. ಅವ್ರಿಗೆ ನಾವು ಬೇರೆ ಎಲೆಕ್ಟ್ರಲ್ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಆಗ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಡಿ ಕೆ ಸುರೇಶ್ ಅವರು 2 ಕ್ಷೇತ್ರದ ಧನಕ್ಷೇತ್ರವನ್ನು ಕೂಡ ಇದೇ ರೀತಿ ಆಗಿದ್ದು ನಾನು ಹೇಳಿದ್ದೆ ಅಲ್ಲ. ಹಿಂದೆನೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹೋಗಿ ಲೆಟರ್ ಬರ್ದು ಕೊಟ್ಟಿದ್ರು. ಆ ದಾಖಲೆನ ಮಾಹಿತಿನೂ ಇಲ್ಲೇ ಇದೆ ನನ್ನದು. ಡಿ ಕೆ ಸುರೇಶ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಗೆ ಹೋಗಿ ಲೆಟರ್ ಕೊಟ್ಟಿದ್ರು, ವಿತ್ ಮಾಹಿತಿ ಸಮೇತ ಕೊಟ್ಟಿದ್ರು. ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಸರಿ, ಆ ದಾಖಲೆಯಲ್ಲೂ ಇದಂತ ಇದೆ. ನೋಡೋಣ, ಮುಂದಕ್ಕೆ ಟೈಮ್ ಇದೆ ಅದಕ್ಕೆ. ರಿಪೋರ್ಟ್ ಯಾವಾಗ ಕೊಡ್ತೀರಿ ಸರ್? ಯಾವಾಗ ಮಾಡ್ತೀರಿ? ಫಸ್ಟ್ ನಾವು ಅವ್ರ ಕೆಲವು ಮಾಹಿತಿಗಳನ್ನ ಕೇಳಿದೀವಿ, ಅಫಿಷಿಯಲ್ ಆಗಿಂದ ಮಾಹಿತಿಗಳು ಕೊಡ್ತೀನಿ ನೋಡೋಣ.